ಕರಿಬೇಡ ನೀನು ಹಾಗೆ ನನ್ನ. ನೀನು ಬೇಕು ಅಂತಲೇ ಮಾಡಿದ್ಯಾ ಅನ್ನೋದಕ್ಕೆ ಸಾವಿರಾರು ಕಾರಣ ಇದೆ. ನಾನು ಸೂರ್ಯ ಮನೆಗೆ ಹೋಗಿ ಮಾತಾಡೋಣ ಅಂತ ಹೇಳ್ತಾ ಇರೋದಕ್ಕೆ ನೀನು ಅವನ ಜೊತೆ ಮಾತುಗಿಳಿದೆ. ಅವನನ್ನು ಕೆರಳಿಸ್ದೆ. ವೇದಿಕಾ ನಿನ್ನನ್ನು ಪ್ರೀತಿಸ್ತಾ ಇರೋದೇ ಸತ್ಯ ಅಂತ ಹೇಗೆ ನಂಬೋದು ಅಂದೆ. ಅವನ ತಾಲಿ ತೆಗೆದು ತೋರಿಸ್ದ. ನೀನು ಮಾತುಗಡ್ಡ ಬರ್ದೇ ಇದ್ದಿದ್ರೆ ನಾನು ಸೂರ್ಯ ಹೇಗಾದ್ರೂ ಮಾಡಿ ಅವನನ್ನು ಒಪ್ಪಿಸಿ ಮನೆಗೆ ಕರ್ಕೊಂಬರ್ತಾ ಇದ್ದೆ. ಊರಿನವ್ರ ಮುಂದೆ ಬಯಲಾದ ಸತ್ಯ ಮನೆ ಒಳಗೆ ಆಗ್ತಾ ಇತ್ತು. ಆದ್ರೆ ಮನೆ ಮರ್ಯಾದೆ ಕಳೆಯೋದೇ ನಿನ್ನ ಉದ್ದೇಶ ಆಗಿತ್ತು. ಪುಣ್ಯ ಕಣೆ ಅವರಲ್ಲಿರ್ಲಿಲ್ಲ. ಇದ್ದಿದ್ರೆ ಅವ್ರ ಪ್ರಾಣನೇ ಬಿಟ್ಟು ಬಿಡ್ತಾ ಇದ್ರು. ಇವರಿಂದ ಇನ್ನು ಈ ಮನೇಲಿ ಯಾರ್ಯಾರು ಅನುಭವಿಸ್ಬೇಕೋ ಏನೋ. ಇಷ್ಟಕ್ಕೆ ಮುಗಿಯಲ್ಲ ಅಕ್ಕ ಇದು. ನಾಳೆ ನಿಮ್ ಎರಡನೇ ಮಗಳು ವೇದಾಂತಿಕ ಬರ್ತಾಳೆ. ಅವಳನ್ನು ದಾರಿ ತಪ್ಸಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ವೇದಾಂತಿಕ ಅನ್ಬಿಡಿ, ಸಾಕ್ಷಿನ್ ಬೇಕಾದ್ರೂ ಬಿಡಲ್ಲ ಇವರು. ಯಾಕಂದ್ರೆ ಬಂದಂಗ ಮಾತಾಡ್ಬೇಡ. ನಾಲ್ಗೆದಂತೂ ತುಂಬಾ ಹರಿ ಬಿಡ್ಬೇಡ ಕಣೆ. ನಾನೇನ್ರಿ ತಪ್ಪು ಮಾತಾಡ್ದೆ? ನಾನೇನ್ ತಪ್ಪು ಮಾತಾಡ್ದೆ? ಇಷ್ಟೆಲ್ಲ ಮಾಡಿದ್ಮೇಲೆ ಇಲ್ಲಿ ಇದ್ಕೊಳಕ್ಕೆ ಧೈರ್ಯ ಬೇಕು. ನೋಡಿ ಸೂರ್ಯ ಅವರೇ, ನನ್ನನ್ನು ಯಾರು ನಂಬ್ತಾನೆ ಇಲ್ಲ. ಎಲ್ರೂ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ, ನನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ರಾಕಿ ನೋಡಿ, ನಾನು ಸಾಕ್ಷಿನೂ ಬಿಡಲ್ವಂತೆ.